ಟಿಪ್ಪರ್ ಮತ್ತು ಲಾರಿ ಮಧ್ಯೆ ಸಿಲುಕಿಕೊಂಡ ಬೈಕ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಎದುರಿಗೆ ವಿದ್ಯಾಚೇತನ ಶಾಲೆಗೆ ಎದುರಿಗೆ ಇರುವ ರಸ್ತೆಯಲ್ಲಿ ಬದಾಮಿಯಿಂದ ರಾಮದುರ್ಗಕ್ಕೆ ಬರುವ ವಿದ್ಯಾಚೇತನ ಶಾಲೆಗೆ ಎದುರಿಗೆ ಅನ್ನಭಾಗ್ಯ ತುಂಬಿಕೊಂಡು ಬರುತ್ತಿದ್ದ ಟ್ರಕ್ ರಸ್ತೆ ಎಡಭಾಗದಲ್ಲಿ ನಿಂತಿತ್ತು. ಒಂದು ಸಂದರ್ಭದಲ್ಲಿ ಹಿಂಬದಿಯಿಂದ ದ್ವಿಚಕ್ರ ವಾಹನವೊಂದು ಮುಂದೆ ಸಾಗುವ ಸಂದರ್ಭದಲ್ಲಿ ಹಿಂಬದಿಯಿಂದ ಲಾರಿಯೊಂದು ಬಂದ ಕಾರಣ ಬೈಕ್ ಸವಾರ ಲಾರಿ ಮತ್ತು ಟಿಪ್ಪರ್ ನಡುವೆ ಸಿಲುಕಿಕೊಂಡ ಘಟನೆ ನಡೆದಿದೆ. ಸದ್ಯ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. 2 ವಾಹನಗಳ ಮಧ್ಯೆ ಸಿಲುಕಿಕೊಂಡ ಬೈಕ್ಗೆ ಕೆಲವೊಂದು ಭಾಗಗಳಲ್ಲಿ ಜಖಂಗೊಂಡಿದ್ದು, ಈ ಒಂದು ಘಟನೆ ಕುರಿತು 1 ಗಂಟೆ ಕಾಲ ಎಲ್ಲ ವಾಹನಗಳು ಟ್ರಾಫಿಕ್ ಜಾಮ್ ಆಗಿತ್ತು. ನಂತರ ರಾಮದುರ್ಗ ಪೊಲೀಸ್ ಠಾಣೆ ಠಾಣಾಧಿಕಾರಿಯಾದ ಸುನೀಲ್ ಕುಮಾರ್ ನಾಯಕ್ ಬಂದು ಟ್ರಾಫಿಕ್ ಜಾಮ್ ಆಗಿದ್ದನ್ನು ಸರಿಪಡಿಸಿದರು.